ಬಾಂಗ್ಲಾದವರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಬಾಂಗ್ಲಾದೇಶದವರು ಬಂದಿದ್ದಾರೆ. ಎಲ್ಲಿ ಬರ್ತಾರೆ ಇವರು? ಬಾಂಗ್ಲಾದೇಶದವ್ರು ಎಲ್ಲಿ ಬರ್ತಾರೆ? ಯಾವ ದಾರಿಯಲ್ಲಿ ಬರ್ತಾರೆ? ಬಾಂಗ್ಲಾದಿಂದ ಭಾರತಕ್ಕೆ ಬರಬೇಕಾದ್ರೆ ಅವ್ರು ಬರೋದೇ ಕಲ್ಕಟ್ಟಾದ ಮೂಲಕ ಬರಬೇಕು. ಯಾರು ಬಾರ್ಡರ್ ನೋಡ್ಕೊಳ್ಳೋರು? ನಮ್ಮ ಮಿಲಿಟರಿ ನೋಡ್ಕೊಳ್ಳುತ್ತೆ, ನಮ್ಮ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಡ್ಕೊಳ್ಳುತ್ತೆ. ಅಲ್ಲಿ ಯಾಕೆ ಅಷ್ಟು ಇದಾಗಿ ಸುಲಭನಾಗಿ ಒಳಗಡೆ ಬಂದ್ಬಿಡ್ತಾರೆ ಅವರು? ಮೂಲವಾದ ಪ್ರಶ್ನೆ ಅದು. ಅಲ್ಲಿಂದ ಬಂದವರು ಬೆಂಗಳೂರಿಗೆ ಬರೋದಿಲ್ಲ, ಎಲ್ಲ ದೇಶದಾಗ ಎಲ್ಲ ಕಡೆನೂ ಹೋಗ್ತಾರೆ. ಬಾಂಬೆಗೆ ಹೋಗ್ತಾರೆ, ಅವರು ಕೆಲಸ ಹುಡ್ಕೊಂಡು ಅವ್ರ ಜೀವನ ಸಾಗಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದರೆ ನಮಗೆ ಕರ್ನಾಟಕಕ್ಕೂ ಕೂಡ ಬರ್ತಾರೆ. ಲಕ್ಷಾಂತರ ಜನ ಬಂದಿದ್ದಾರೆ ಅಂತಕ್ಕಂಥದ್ದು ಮಾತು ಸತ್ಯಕ್ಕೆ ದೂರವಾಗಿರೋದು. ಎಲ್ಲಿ ಬಂದಿದ್ದಾರೆ ಅವರನ್ನು ನಾವೇನು ಸುಮ್ಮನೆ ಇವರು ಓಡಾಡ್ಕೊಂಡಿರಪ್ಪ ಅಂತ ನಾವೇನು ಬಿಡೋದಿಲ್ಲ. ಅವರನ್ನು ಗುರುತಿಸ್ತೀವಿ, ಅವರನ್ನು ಕೂಡ ಅವ್ರನ್ನ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನೋಡಿ, 2021ರಲ್ಲಿ ತಮ್ಮ ಸರ್ಕಾರ ಇದ್ದಾಗ 15 ಜನ ಡಿಪೋರ್ಟ್ ಮಾಡಿದ್ದೀರಿ. 2022ರಲ್ಲಿ 21 ಜನ ಡಿಪೋರ್ಟ್ ಮಾಡಿದ್ದೀರಿ. ನಮ್ಮ ಸರ್ಕಾರ ಬಂದ ಮೇಲೆ 2023ರಲ್ಲಿ 47 ಜನ ಡಿಪೋರ್ಟ್ ಮಾಡಿದ್ದೀವಿ. 2024ರಲ್ಲಿ 62 ಜನ ಡಿಪೋರ್ಟ್ ಮಾಡಿದ್ದೀವಿ. 2025ರಲ್ಲಿ 87 ಜನ ಡಿಪೋರ್ಟ್ ಮಾಡಿದ್ವಿ. ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 196 ಜನರನ್ನ ಡಿಪೋರ್ಟ್ ಮಾಡಿದ್ದೀವಿ. 370 ಜನ ಗುರುತಿಸಿದ್ದೀವಿ ನಾವು. ಅವರೆಲ್ಲ ಲೀಗಲ್ ಪ್ರೋಸೆಸ್ನಲ್ಲಿ ಅವ್ರ ಮೇಲೆ ಬೇರೆ ಬೇರೆ ಕೇಸ್ಗಳು ಅದೆಲ್ಲ ಹಾಕಿರೋದ್ರಿಂದ ಆ ಲೀಗಲ್ ಪ್ರೋಸೆಸ್ನಲ್ಲಿ ಅವರು ಇದ್ದಾರೆ. ಅವರನ್ನು ಕೂಡ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾನು ಒಂದು ಡ್ರೈವ್ ತಗೊಳ್ಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೀನಿ. ನಮ್ಮವರಿಗೆ, ನಮ್ಮ ಇಲಾಖೆಯವರಿಗೆ ಹೇಳಿದ್ದೇನೆ. ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಹೆಚ್ಚಿನ ಅಂಶ ಚಿಕ್ಕಮಗಳೂರು, ಹಾಸನ ಮತ್ತು ಬೆಂಗಳೂರಿನಲ್ಲಿ ಹೆಚ್ಚು, ಕೊಡಗು, ಈ 3 ಜಿಲ್ಲೆ ಮತ್ತು ಬೆಂಗಳೂರು ಸಿಟಿ ಇಲ್ಲೇ ಹೆಚ್ಚಿದ್ದಾರೆ ಅಂತಕ್ಕಂಥದ್ದು ನಮಗೆ ಅಂಶ ಗಮನಕ್ಕೆ ಬಂದಿರೋದು. ಆದ್ದರಿಂದ ಒಂದು ಡ್ರೈವ್ ತಗೊಳ್ಬೇಕು. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಾಂಗ್ಲಾದೇಶದವ್ರು ಕೆಲಸ ಮಾಡ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವರನ್ನು ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಆ ಕೆಲಸ ಈಗ ನಡೀತಾ ಇದೆ. ಆದ್ದರಿಂದ ಈ 370 ಜನರನ್ನು ನಾವು ಎಷ್ಟು, ಬೆಂಗಳೂರು ನಗರದಲ್ಲಿ 284, ಬೆಂಗಳೂರು ಜಿಲ್ಲೆಯಲ್ಲಿ 37 ಮತ್ತು ಶಿವಮೊಗ್ಗದಲ್ಲಿ 12, ಆಮೇಲೆ ಹಾಸನದಲ್ಲಿ 3 ಜನ ಇದ್ದಾರೆ. ಇನ್ನು ಉಡುಪಿಯಲ್ಲಿ 10 ಜನ ಇದ್ದಾರೆ. ಇದನ್ನು ಐಡೆಂಟಿಫೈ ಮಾಡಿದ್ದೀವಿ ಇತ್ತೀಚೆಗೆ. ಆ 370 ಜನರನ್ನು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು, ಕ್ರಮ ತಗೋಬೇಕು, ಅದನ್ನು ತಗೊಂಡು ಅವರನ್ನು ಕೂಡ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದ್ದರಿಂದ ಬಾಂಗ್ಲಾ ವಲಸಿಗರನ್ನ ಇಲ್ಲಿ ಸುಮ್ಮನೆ ಆರಾಮಾಗಿ ಇಡೋಕ್ಕೆ ನಾವೇನು ಬಿಡೋದಿಲ್ಲ. ಅವರನ್ನು ಕೂಡ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಭಾಳ ಜನರನ್ನ ಡಿಪೋರ್ಟ್ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಗುರುತು ಹಚ್ಚಿ ಅವರು ಕೂಡ ಭಾಳ ಜನರನ್ನು ಮಾಡಿದ್ದಾರೆ ಅಂಥೇಳಿ ಮಾಹಿತಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಬಾಂಗ್ಲಾದೇಶದವ್ರನ್ನ ಸುಲಭನಾಗಿ ಕರ್ನಾಟಕದಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಒಟ್ಟಾರೆ ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ನಾವು ಈ ಸೈಬರ್ ಕ್ರೈಮಿನ ಬಗ್ಗೆ ಭಾಳಷ್ಟು ಕೇಸ್ಗಳು ವರದಿ ಆದ ಮೇಲೆ ನಾವು ಒಂದು ಸ್ಪೆಷಲ್ ಒಂದು ವರ್ಟಿಕಲನ್ನು ಕ್ರಿಯೇಟ್ ಮಾಡಿದ್ವಿ. ಒಂದು DG ಸ್ಥಾಪನೆ ಮಾಡಿ, ಹೊಸದಾಗಿ ಒಂದು DGಯನ್ನು ಸ್ಥಾಪನೆ ಮಾಡಿ. ಯಾಕೆಂದರೆ ಈ DG ಪ್ರಿಸನ್ಸ್, DG ಫೈರ್ ಅಂತ ಇರ್ತಾರಲ್ಲ, ಅದೇ ಪ್ರಕಾರ ಈ ಸೈಬರ್ ಕ್ರೈಮು ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬರು DG ಮತ್ತು ADG, IG ಅವನೊಂದು ವರ್ಟಿಕಲನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರಿಂದ ಪೊಲೀಸ್ ಇಲಾಖೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ
ಲಾ ಅಂಡ್ ಆರ್ಡರ್ ಸಿಚುವೇಶನ್ನು ಕರ್ನಾಟಕದಲ್ಲಿ ಕಂಟ್ರೋಲ್ನಲ್ಲಿದೆ. ಯಾವುದೇ ಕಾರಣಕ್ಕೂ ಅದು ಹಳಿ ತಪ್ಪೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಸರ್ಕಾರದ ಪರವಾಗಿ ನಾನು ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ಇತ್ತೀಚೆಗೆ ತಾವು ಹೇಳಿದ್ರಿ ಬರೀ ಕ್ಯಾಪು ಚೇಂಜ್ ಮಾಡೋದಲ್ಲ, ಅವರ ಮಾನಸಿಕ ಶಕ್ತಿಯನ್ನು ಕೂಡ ಬದಲಾಯಿಸಬೇಕು ಅಂತ. ಆ ದೃಷ್ಟಿಯಲ್ಲೂ ಅನೇಕ ಕ್ರಮಗಳನ್ನು ತಗೊಳ್ತಿದ್ದೀವಿ ನಾವು. ಅವರಿಗೆ ಮಾತನಾಡ್ತಕ್ಕಂಥದ್ದು, ಅವರಿಗೆ ಯೋಗ ಮಾಡಿಸ್ತಕ್ಕಂಥದ್ದು, ಅವರ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಯೋಚನೆಗಳು ಬರಬಾರ್ದು, ಸೂಯಿಸೈಡ್ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ರಿಪೋರ್ಟ್ ಆಗ್ತಾ ಇರುತ್ತೆ. ಅದಕ್ಕೂ ಕೂಡ ಕ್ರಮ ತಗೊಂಡಿದ್ದೀವಿ. ಕೊನೆಯದಾಗಿ ಮಾನ್ಯ ಅಧ್ಯಕ್ಷರೇ, ಭ್ರಷ್ಟಾಚಾರ ಇದೇನು ಹೊಸದಾಗಿ ನಮ್ಮ ಸರ್ಕಾರ ಈಗ ಬಂದ ಮೇಲೆ ಆಗಿರ್ತಕ್ಕಂಥದ್ದಲ್ಲ. ಬಹಳ ದಿವಸದಿಂದ ಸಾವಿರಾರು ವರ್ಷಗಳಿಂದ ಈ ಭ್ರಷ್ಟಾಚಾರದ ಪಿಡುಗು ಇದೆ. ಅದನ್ನು ನಿಯಂತ್ರಣ ಮಾಡೋದು, ಕಡಿಮೆ ಮಾಡೋದು, ಸಂಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ, ನಿಲ್ಲಿಸೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸುಮ್ಮನೆ ಯಾರೋ ಭ್ರಷ್ಟಾಚಾರ, ಯಾರೋ ಅಧಿಕಾರಿಗಳು ಹಣ ತಗೊಂಡ್ರು ಅಂದರೆ ನಾವು ಕಣ್ಮುಚ್ಕೊಂಡು ಕೂತಿರ್ತೀವ? ಈಗ ಅವನು ಯಾರೋ ಸಬ್ ಇನ್ಸ್ಪೆಕ್ಟ್ರು ಹಣ ತಗೊಂಡ, ತತ್ಕ್ಷಣ ಅವನನ್ನು ಲೋಕಾಯುಕ್ತದವರು ಹಿಡ್ಕೊಂಡ್ಮೇಲೆ ಅವನಿಗೆ ಏನು ಕ್ರಮ ತಗೋಬೇಕೋ ತಗೊಂಡಿದ್ದೀವಿ. ಇಂಥ ಕೇಸ್ಗಳು ಎಲ್ಲೇ ಗಮನಕ್ಕೆ ಬಂದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ದೇ ನಾವೇನು ಬಿಡೋದಿಲ್ಲ. 125 ಜನ ಸಸ್ಪೆಂಡ್ ಮಾಡಿದ್ವಿ. ಯಾಕೆ ಸಸ್ಪೆಂಡ್ ಮಾಡಿದ್ವಿ? ಸಸ್ಪೆಂಡ್ ಮಾಡೋದೇ ಒಂದು ಅಪರಾಧ ಅಲ್ಲ ನಮಗೆ. ಸಸ್ಪೆಂಡ್ ಯಾಕೆ ಮಾಡ್ತೀವಿ ಅಂದರೆ, ಅವರಿಗೇನು, ಯಾಕೆಂದರೆ ಪೊಲೀಸ್ ಇಲಾಖೆ ಡಿಸಿಪ್ಲಿನ್ ಫೋರ್ಸು, ಆ ಡಿಸಿಪ್ಲಿನ್ ಹೊರಟೋಗಿದೆ ಅಂದಮೇಲೆ ಇನ್ನು ಅವ್ನು ಇಟ್ಕೊಂಡು ಏನು ಮಾಡ್ಬೇಕು ನಾವು? ಸಸ್ಪೆಂಡ್ ಮಾಡಿದ್ದೀವಿ, ಡಿಸ್ಮಿಸ್ ಮಾಡಿದ್ದೀವಿ. ಎಷ್ಟೇ ಜನ ಹಿರಿಯ ಅಧಿಕಾರಿಗಳಿದ್ರೂ ಕೂಡ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಅವ್ರನ್ನ ಯಾವತ್ತಾದರೂ ಇತಿಹಾಸದಲ್ಲಿ ಆಗಿರಲಿಲ್ಲ. ಯಾವಾಗ ಡಿರೆಲೆಕ್ಷನ್ ಆಫ್ ಡ್ಯೂಟಿ ಆಗುತ್ತೆ, ಅವ್ರಿಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಅವ್ರು ಸರಿಯಾಗಿ ಮಾಡೋದಿಲ್ಲ, ಅವಾಗ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು ನಾವು. ಅವ್ರು ಸೀನಿಯರು ಜೂನಿಯರು ಅನ್ನೋ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ನಾವು ಇವತ್ತು ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ಯಾಕೆಂದರೆ ಅವರು ಒಂದಿಷ್ಟು ಮಾತಾಡಿದರು. ಮುಂದಿನ ದಿನದಲ್ಲಿ ನಾನು ಎಲ್ಲ ವಿವರವಾಗಿ ಏನೇನು ಕ್ರಮ ತಗೊಂಡಿದ್ದೀವಿ ಡಿಟೇಲ್ ಆಗಿ ನಾನು ಉತ್ತರವನ್ನು ಕೊಡ್ತೇನೆ. ಇದು ಜಸ್ಟು ಅವರು ರೈಸ್ ಮಾಡಿದಂಥ ಪ್ರಶ್ನೆಗಳಿಗೆ ನಾನು ಒಂದಿಷ್ಟು ಉತ್ತರವನ್ನು ಕೊಟ್ಟಿದ್ದೇನೆ. ಮಧ್ಯದಲ್ಲಿ ಅವ್ರು ಮಾತಾಡಬೇಕು ಅಂತಂದ್ರು ಅವರು ಮಾತಾಡಕ್ಕೆ ಅವ್ರದ್ದು ಕಷ್ಟಕ್ಕೆ ಮಾತಾಡ್ಬಿಡ್ತೀನಿ. ಆಮೇಲೆ ಕನ್ಕ್ಲೂಡ್ ಮಾಡ್ರೆ ಆಮೇಲೆ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಅಶೋಕ್ ಅವರು ಕೋಗಿಲುನಲ್ಲಿ ಇತ್ತೀಚೆಗೆ ಮನೆ ಕಟ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿದರು. ಮನೆ ಕಟ್ಟಿದ್ದದು ಯಾವಾಗಪ್ಪ ಅಂತಂದರೆ 2019ರಿಂದ 22ರವರೆಗೆ. ಯಾರ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಆಗ ಕಟ್ಟಿದ್ದದ್ದು. ಬಾಂಗ್ಲಾದೇಶದವರು ಅಲ್ಲಿ ಬಂದಿದ್ದಾರೆ ಅಂತ ಇದ್ದರೆ ಅವ್ರನ್ನ ಸರ್ವೆ ಮಾಡಿಸ್ತಾ ಇದ್ದೀವಿ ನಾವು. ಈಗ ಯಾರೂ ಇಲ್ಲ, ಯಾರೂ ಇಲ್ಲ. ಒಂದು ವೇಳೆ ಇದ್ದರೆ ಹೊರಗಡೆ ಹಾಕ್ತೀವಿ ಅವ್ರನ್ನ, ಅವ್ರಿಗೆ ಮನೆ ಕೊಡೋದಿಲ್ಲ. ನಂಬರ್ 1. ನಂಬರ್ 2, ಕೇಂದ್ರದಲ್ಲಿ ಈಗಾಗಲೇ ಪರಮೇಶ್ವರ್ ಅವರು ಹೇಳಿದ್ದಾರೆ, ಕೇಂದ್ರದಲ್ಲಿ ಈ ಬಾರ್ಡರ್ನಲ್ಲಿ ಬರೋರು ಯಾರು ಸರ್ಕಾರ ಇರೋದು ಕೇಂದ್ರದಲ್ಲಿ? ಬೇರೆ ಅಲ್ಲ, ಕೇಳಪ್ಪ, ಇಲ್ಲಿ ನೀನು ಕೇಳೋಕ್ಕೂ ಮುಂಚಿತವಾಗಿ ಎದ್ಬಿಟ್ರೆ ಹೆಂಗೆ? ಬಾಂಗ್ಲಾದೇಶದವರಿಗೆ ಮನೆ ಕೊಡಲ್ಲ. ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಗಿವ್, ಕನ್ಸ್ಟ್ರಕ್ಟ್ ಎನಿ ಹೌಸ್ ಟು ದಿ ಬಾಂಗ್ಲಾದೇಶೀಸ್. ಅದು ಕೊಡಲ್ಲ. ಅವರು ಒಂದು ವೇಳೆ ಇದ್ರೆ ಹೊರಗಡೆ ಕಳಿಸ್ತೀವಿ, ನಂಬರ್ 1. ಆಮೇಲೆ ಜಯಶ್ರೀ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಜಯಶ್ರೀ ಅವರಿಗೆ ನಾನು ಮಾಹಿತಿ ತರಿಸ್ತೀನಿ, ಇನ್ನು ಮಾಹಿತಿ ಇಲ್ಲ, ಆ ಮಾಹಿತಿ ಎಲ್ಲ ತರಿಸ್ತೀನಿ. ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮಾಹಿತಿ ತರಿಸಿ ಅದು ನಿಜ ಆದರೆ, ನೀವು ಹೇಳ್ತಕ್ಕಂಥದ್ದು ನಿಜ ಆದರೆ, ಅವ್ರು ಹೇಳ್ತಕ್ಕಂಥದ್ದು ಸತ್ಯ ಆದರೆ ಅವ್ರ ಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀವಿ. ಸಂಬಂಧಪಟ್ಟಂಥ ಈಗ ದಿಕ್ಕಿದ್ದಾಗಲೇ ನೀವು ಸಸ್ಪೆಂಡ್ ಮಾಡಿಬಿಡಿ, ಸಿದ್ದರಾಮಯ್ಯನವರು ಇಲ್ಲೇ ಕೂತಿದ್ದಾರೆ, ಈಗಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ.
ಅದರಿಂದ ರಾಜ್ಯಪಾಲರ ಭಾಷಣವನ್ನ ಈಗ ನೀನು ಕೊನೆಯಲ್ಲಿ ಮಾತಾಡೋದಿಲ್ಲಪ್ಪ. ನನ್ನ ಮೇಲೆ ಸ್ಪೀಕರ್ ಅವರು ನೀವು ಮಾತಾಡಬೇಕು ಅಂತ ಹೇಳಿ ಕಾಯಿಲೆ ಬಿದ್ದಿದ್ದೀರಿ, ಆದ್ರೂ ನೀವು ಮಾತಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅದ್ರ ಮೇಲೆ ಮಾತಾಡಿ ಸರ್. ಅವರು ಲ್ಯಾಂಡ್ ಆರ್ಡರ್ ಬಗ್ಗೆ ನೀನು ಮಾತಾಡೋದಿಲ್ಲ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು, ಅವ್ರು ಮುಂಚಿತವಾಗಿ ಕೊಡಬೇಕಾಗಿತ್ತು. ಆದ್ರೆ ಈಗ ಕೊಡ್ತಾ ಇದ್ದಾರೆ. ನಥಿಂಗ್ ರಾಂಗ್ ಇಟ್. ನಿಮಗೆ ಸಂಬಂಧಪಟ್ಟಿದ್ದು ಅಧ್ಯಕ್ಷ, ಬಳ್ಳಾರಿ ಘಟನೆ ಬಗ್ಗೆ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ನಾನು ಆಮೇಲೆ ನಿಮ್ಮ ಬಳ್ಳಾರಿ ಗಲಾಟೆ ಅವರೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಬಳ್ಳಾರಿ ಬಗ್ಗೆ SIT ಮಾಡಿದೀವಿ, CID ಅಲ್ಲ, SIT ಮಾಡಿದೀವಿ, CID ಕೊಟ್ಟಿದ್ದೆ, CID ಮಾಡಿದೀವಿ. ಈಗ ಅವ್ರು ಮತ್ತೆ ನೀವು ಕನ್ಕ್ಲೂಡ್ ಮಾಡಿ. CID ಮಾಡಿದೀವಿ. ಅದು ತನಿಖೆ ಕೂತ್ಕೊಳ್ಳಿ ಜನಾರ್ದನ್ ರೆಡ್ಡಿ ಅವರೇ. ಅದರಿಂದ ಅದು ವರದಿ ಕೊಟ್ಟ ಮೇಲೆ, ಅದು ಸತ್ಯಾಂಶ ಹೊರಗಡೆ ಬಂದ ಮೇಲೆ ಯಾರೇ ಎಷ್ಟೇ ದೊಡ್ಡವರಾದರೂ ಕೂಡ ಅವರು ಯಾವುದೇ ಗುಂಪಿನವರಾಗಿರಲಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಗ 2 ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿ. ಒಂದು, ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿಲ್ಲ. ಅದು ನಿಮ್ಮ ಉತ್ತರದಿಂದನೇ ಹೋಸತ್ತೆ ಅಸೆಂಬ್ಲಿಯಲ್ಲಿ ಕೂಡ ಅದು ಧ್ವನಿ ಮೊಳಗಿತ್ತು. ಗ್ಯಾರಂಟಿಗಳ ದುಡ್ಡು ಸೆಪ್ಟೆಂಬರ್ದಿಂದ ಇಲ್ಲಿ ತನಕ ಗ್ಯಾರಂಟಿಗಳ ದುಡ್ಡು ಕೊಟ್ಟಿಲ್ಲ. ಸೆಪ್ಟೆಂಬರ್ 1 ತಿಂಗಳು ಕೊಟ್ಟಿರಿ, ಅದಕ್ಕಿಂತ ಮೊದಲು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಮಹೇಶ್ ತೆಂಗಿನಕಾಯಿ ಪ್ರಶ್ನೆಯನ್ನು ಎತ್ತಿದ್ರು. ಗ್ಯಾರಂಟಿಗಳ ದುಡ್ಡು ಕೊಟ್ಟಿಲ್ಲ ಅನ್ನೋದು ವಿಷಯ ಹೋಸತ್ತಿನ ಕೂಡ ಚರ್ಚೆ ಆಗಿತ್ತು. ಮೊನ್ನೆ ಇನ್ನೊಂದು ಮಹೇಶ್ ತೆಂಗಿನಕಾಯಿ ಇನ್ನೊಂದು ವಿಷಯ ಎತ್ತಿದ್ರು. ಅಕ್ಕಿಗೆ ಏನ್ ದುಡ್ಡು ಕೊಡಬೇಕಾಗಿತ್ತು, ಅದು ಕೂಡ ದುಡ್ಡು ಕೊಟ್ಟಿಲ್ಲ ಅಂತೇಳಿ. ಈ 2 ವಿಷಯಗಳ ಬಗ್ಗೆ ತಮ್ಮ ಉತ್ತರ ಕೊಡಬೇಕಾದ್ರೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ರಿ ಅಂತ ಕೇಳಿದ್ವಿ ನಾವು. ಅದನ್ನ ಚೆಕಪ್ ಮಾಡಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚೆಕಪ್ ಮಾಡಿ ಹೇಳ್ತೀನಿ ನಾನು. ಯಾಕಂತಂದ್ರೆ ಎಷ್ಟು ಯಾವ್ಯಾವ ತಿಂಗಳಿಂದ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಹೇಳ್ತೀನಿ ನಾನು. ಮಾನ್ಯ ವಿರೋಧ ಪಕ್ಷದ ನಾಯಕರು ಸುನೀಲ್ ಅವರು ಮತ್ತು ಸುರೇಶ್ ಕುಮಾರ್ ಅವರು ಮತ್ತು ಇನ್ನಿತರೆ ಸದಸ್ಯರುಗಳು ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬೆಳಗಾಂನಲ್ಲಿ ಕೂಡ ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿ ಲಾ ಅಂಡ್ ಆರ್ಡರ್ ಮೇಲೆ ಭಾಳ ಮಾತಾಡಿದರು. ಆದರೆ ಉತ್ತರ ಕೊಡೋದಕ್ಕೆ ಸಮಯ ಆಗಲಿಲ್ಲ ಅಂಥೇಳಿ ನಾನು ರಿಟರ್ನ್ ರಿಪ್ಲೈ ಕೆಲವೊಂದು ವಿಚಾರಗಳನ್ನು ಅಷ್ಟು ಹೋಗೋದಿಲ್ಲ, ಅದನ್ನು ನಾನು ರಿಟರ್ನ್ ರಿಪ್ಲೈಯನ್ನು ಕೊಟ್ಟಿದ್ದೆ. ಆದರೆ ಇವತ್ತು ನಿನ್ನೆ ಮತ್ತಷ್ಟು ವಿಚಾರಗಳನ್ನು ಅವರು ಮಾತಾಡಿದ್ದಾರೆ. ನಾನು ಹೆಚ್ಚು ವಿವರಣೆಗೆ ಹೋಗದೆ ಅಂಕಿಅಂಶಗಳನ್ನು, ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ. ಮಾತನಾಡುವಂಥ ಸಂದರ್ಭದಲ್ಲಿ ಬಹುಶಃ ನನಗನ್ಸುತ್ತೆ ಅಶೋಕ್ ಅವರು, ಆರಗ ಜ್ಞಾನೇಂದ್ರ ಅವರು ತಾವು ಕೂಡ ಗೃಹ ಮಂತ್ರಿಗಳಾಗಿದ್ರಿ ಅನ್ನೋದನ್ನು ಎಲ್ಲ ಮರ್ತುಬಿಟ್ರಿ ಅಂತ ಕಾಣಿಸುತ್ತೆ. ಏಕೆಂದರೆ ತಾವು ಇದ್ದಂಥ ಸಂದರ್ಭದಲ್ಲಿ ಏನು ನಡೆಯಿತು, ರಾಜ್ಯದಲ್ಲಿ ಯಾವ ರೀತಿ ಲಾ ಅಂಡ್ ಆರ್ಡರ್ ಇತ್ತು, ಒಂದಿಷ್ಟು ಅಂಕಿಅಂಶಗಳನ್ನು ಹೇಳಿಬಿಡ್ತೀನಿ ಮಾನ್ಯ ಅಧ್ಯಕ್ಷರೇ. ಆರ್ ಅಶೋಕ್ ಅವರು ಜನವರಿ 2011ರಿಂದ 2013ವರೆಗೆ ಇದ್ದರು. ಅವರಿದ್ದಂಥ ಸಂದರ್ಭದಲ್ಲಿ ಸುಮಾರು 4121 ಮರ್ಡರ್ಗಳಾಗಿವೆ. ಯಾಕೆಂದರೆ ಬರೀ ತಾವು ಕೋಟ್ ಮಾಡುವಾಗ ಮರ್ಡರ್ಗಳು, ರೇಪ್ಗಳು ಎಲ್ಲ ಹೇಳಿದ್ರಿ, ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಟರೆ ಬೆಟರ್ ಅಂತ ಅನಿಸುತ್ತೆ. NDPS ಆಗಿನ್ನೂ ಹೆಚ್ಚು ಪ್ರಾರಂಭ ಆಗಿರಲಿಲ್ಲ, 582 ಕೇಸಸ್ ಮಾತ್ರ ರಿಜಿಸ್ಟರ್ ಆಗಿದೆ. ಅವಾಗೇನು ಡ್ರಗ್ಸ್ ಇರಲಿಲ್ಲ ಅಂತಲ್ಲ, ಆದರೆ ರಿಜಿಸ್ಟರ್ ಮಾಡ್ತಾ ಇರಲಿಲ್ಲ. ಆಮೇಲೆ ಸೈಬರ್ ಕ್ರೈಮ್ ಕೂಡ ಬರೀ 997 ಇದೆ.